ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಶ್ರೀನಿಶ್ ರೇಗೌಡ. ನಾನು ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಪ್ಲೀಸ್ ಕೈಂಡ್ಲಿ ವಾಚ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಚಾನಲ್. ಮೊದಲಿಗೆ ನಾವು ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ ಬಂದು ಬೆನಿಫಿಷರಿ NH.gov.in. ಅದರಲ್ಲಿ ನಾವು ಫಸ್ಟು ನಮ್ಮದು ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು. ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್ ಇದ್ದವ್ರಿಗೆ ವಿತೌಟ್ ಎನಿ ಇನ್ಶೂರೆನ್ಸ್, ಇದು PM ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಸ್ಕೀಮ್ ಅಂತ ಅಂದ್ಬಿಟ್ಟಿದ್ದು. ಸೊ ಇದರಲ್ಲಿ ನಾವು 5 ಲಕ್ಷ ಗಂಟ ಇನ್ಶೂರೆನ್ಸ್ನ ವೇ ಆಫ್ ಮಾಡ್ಕೋಬೋದು. ಪ್ಯಾನ್ ಇಂಡಿಯಾ ಬಂದು ಅದು 27,000 ಇದು ಹಾಸ್ಪಿಟಲ್ ನೆಟ್ವರ್ಕ್ಗಳಿದೆ. ಸೊ ಅಲ್ಲಿ ನಾವು ಆಪರೇಷನ್ಸ್ ಏನಿತ್ತು ಅಂತಂದರೆ ಅದಕ್ಕೆ 5 ಲ್ಯಾಕ್ಸ್ವರೆಗೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. OTP ಬಂತು. ಸೊ ನೆಕ್ಸ್ಟ್ ನಾವಿಲ್ಲಿ ಕ್ಯಾಪ್ಚಾ ಹಾಕೋಬೇಕು. ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ಕೊಡಬೇಕು. ಇದಕ್ಕೆ ಲೊಕೇಶನ್ ಕೂಡ ಟರ್ನ್ ಆನ್ ಮಾಡಿರಬೇಕು ನಾವು. ನೆಕ್ಸ್ಟ್ ನಾವು ಸ್ಟೇಟ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕುಟುಂಬ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮದು ರೀಜನ್ ಮತ್ತು ಆಮೇಲೆ ನಮ್ಮದು ಡಾಕ್ಯುಮೆಂಟ್ ಯಾವುದಿದೆ ಅದನ್ನು ಹಾಕೋಬೇಕು. ನಾವಿಲ್ಲಿ ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ 6. ಆಧಾರ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಕ್ಯಾಪ್ಚಾ ನಾವು ಪೇಸ್ಟ್ ಮಾಡ್ಕೋಬೇಕು. ಕ್ಯಾಪ್ಚಾ ಪ್ಲೇಸ್ ಆದಮೇಲೆ ಇಲ್ಲಿ ನಮ್ಮದು ನೇಮ್ಗಳು ಬರುತ್ತೆ. ಯಾಕಂದರೆ ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಇದನ್ನು ಆಲ್ರೆಡಿ, ಅದಕ್ಕೆ ಅದು ತೋರಿಸ್ತಾ ಇದೆ. ಈಗ ಅದನ್ನು ಡೌನ್ ನೋಡಿ ಮತ್ತೆ ನಾವು ಮಾಡಬೇಕು ಅಂದರೆ ಇಲ್ಲಿ OTP ಬರುತ್ತೆ. ಇದು ಆಧಾರ್ಗೂ NH ಹಾಕೋದು, NH ಆಧಾರ್ ಕಾರ್ಡ್ದು ಹಾಕೋಕ್ಕೆ ಹೋದರೆ ಅದು ಮತ್ತೆ ರೀಲಾಗಿನ್ ಕೇಳುತ್ತೆ. ಸೊ ಮತ್ತೆ ನಾವು ಒಂದು ಸಲ ಫ್ರೆಶ್ ಆಗಿ ಲಾಗಿನ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಅದಕ್ಕೇ NH ಅಂತ ಬರೋದನ್ನು NHಗೆ ಹಾಕಿ, ಆಧಾರ್ ಅಂತ ಬರೋದನ್ನ ಆಧಾರ್ಗೆ ಹಾಕಿ. ಸೊ ಅದು ಅಥೆಂಟಿಕೇಟ್ ಆಗುತ್ತೆ. ಅದು ನೆಕ್ಸ್ಟು ಅಥೆಂಟಿಕೇಷನ್ ಆದಮೇಲೆ ಇಲ್ಲಿ ನಮ್ಮ ನೇಮ್ಗಳು ತೋರಿಸುತ್ತೆ. ನಮ್ಮದು ನೇಮ್ಗಳು ಯಾರ್ಯಾರ ನೇಮಲ್ಲಿದೆ ಇದು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕೊಟ್ಟರೆ ಯುವರ್ ಕಾರ್ಡ್ ಈಸ್ ರೆಡಿ. ಸೊ ಅಗೇನ್ ಇಲ್ಲಿ OTPಗೆ ವೆರಿಫೈ ಕೊಟ್ಕೊಂಡು ಐ ವಿಶ್ ಅಂತ ಹಾಕಿದ್ರೆ ಅಲೋ ಕೊಡಬೇಕು. ಅಲೋ ಕೊಟ್ಟಾದಮೇಲೆ ನಾವು ಅದನ್ನು ಮತ್ತೆ ಅದು OTP ಕೇಳುತ್ತೆ. ಎರಡೂ ಆಧಾರು ಮತ್ತು NH. ಆಧಾರ್ದು ಬಂದು ನೆಕ್ಸ್ಟು NHಗೆ OTP ಹಾಕೋಬೇಕು. ಸೊ ಇನ್ನು NH ಬಂದಿಲ್ಲ. NH ಬರಬೇಕು. NH ಹಾಕೊಂಡಾದ್ಮೇಲೆ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಯುವರ್ ಆಯುಷ್ಮಾನ್ ಭಾರತ್ ಕಾರ್ಡ್ ಇಸ್ ರೆಡಿ. ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ವೀವ್ ಇಟ್ ಹಿಯರ್. ಇಲ್ಲಿ 5 ಲಕ್ಷ ಮೌಲ್ಯದ ಉಚಿತ ಚಿಕಿತ್ಸೆ ಅಂತ ಇದೆ. ಹೀಗಿತ್ತು ಅಂತಂದರೆ
27,000 ಹಾಸ್ಪಿಟಲ್ ನೆಟ್ವರ್ಕ್ಗಳಿದೆ ಲಿಸ್ಟ್ ಮಾಡಿದ್ದಾರೆ. ಸೊ ಐ ಕ್ಯಾನ್ ಗೋ ಥ್ರೂ ಇಟ್ ವಯ ಗೂಗಲ್. ಸೊ ದಿಸ್ ಇಸ್ ಫ್ರಮ್ ದ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ. Card will help you in availing benefits of hospitalization, cover up to 5 lakhs per year to you and your family collectively at any empaneled hospital across the country. You are not required to pay or deposit any money at the AB, PMJY, CMIRK paneled hospitals across the country. Contact Arogya Mitra in hospital for more information. For any help or to report grievance or to know more, please reach out us to. You can go through the toll-free number also. It's 104/1800425833 or else you can go to toll-free number 14555. Or you can visit the www.arogya.karnataka.gov.in. It's from for national website for https /pmjy.gov.in. Yeah, so this is my Ayushman Bharat card. So say it, go through the website and you can register to PMAY, Pradhan Mantri Ayushman Bharat Yojana. So you can download it and you can avail the free medical hospitalization in 27,000 network hospitals. Thank you. Bye bye.